ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಸೊ ಇವತ್ತು ಒನ್ ಸ್ಟೆಪ್ ಟು ಸಕ್ಸಸ್ ಅಲ್ಲಿ ಸ್ವಲ್ಪ ರೀಡಿಂಗ್ ಕಡೆಗೆ ನಮ್ಮ ಎಕ್ಸಾಮ್ ಕಾನ್ಸಂಟ್ರೇಷನ್ ನ ಮಾಡ್ತಾ ಹೋಗೋಣ. ಇವತ್ತು ಯಾವುದೇ ಟಾಪಿಕ್ ನ ತಗೋತಿಲ್ಲ, ಬಟ್ ನಮ್ಮ ಭಾಷಾ ಶಿಕ್ಷಕರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನ ಹೇಳ್ಬೇಕಾಗಿದೆ. ಸೊ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಕೂಡ ನನ್ನ ಕಡೆಯಿಂದ ಒಂದು ಏನು ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ಭಾಷಾ ಶಿಕ್ಷಕರಿಗೆ ಈ ವರ್ಷ ಇರ್ತಕ್ಕಂಥ ಸುವರ್ಣ ಅವಕಾಶ ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಭಾಷಾ ಶಿಕ್ಷಕರಿಗೆ PSTR ನ ಒಂದು ಹೊರತುಪಡಿಸಿ PSTR ಅಲ್ಲಿ ಕಂಪಲ್ಸರಿ ಇಂಗ್ಲಿಷ್ ಇರಬೇಕು ಆಸ್ ಎ ಕನ್ನಡ ಟೀಚರ್ ಇದ್ರು ಕೂಡ ಅಂತ ಅಂದಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ GPT ಮತ್ತು HSTR ಎರಡರಲ್ಲೂ ಕೂಡ ಆಕ್ಚುಲಿ PSTR ಅಲ್ಲಿ ಕೂಡ ಇದೆ ಈ ನಿಯಮ. ನೀವೇನಾದ್ರೂ ಇಂಗ್ಲಿಷ್ 50% ನಿಮ್ಮ PUC ಅಲ್ಲಿ ತೆಗೆದುಕೊಂಡಿದ್ರೆ, ಅಂದ್ರೆ ಯಾರೆಲ್ಲ ಅರ್ಹರಾಗಿದ್ದೀರಾ ಟೋಟಲ್ ಆಗಿ ಅದನ್ನ ನೆನಪಿಟ್ಕೊಳ್ಳಿ. ನೀವೆಲ್ಲ ಯಾರೆಲ್ಲ ಅರ್ಹರಾಗಿದ್ದೀರಾ ಭಾಷಾ ಶಿಕ್ಷಕರು, ಸೊ ಕನ್ನಡ ಮತ್ತು ಇಂಗ್ಲಿಷ್, ಹಿಂದಿ ಟೀಚರ್ಸ್ ನ ಬಗ್ಗೆ ಏನು ಇನ್ನೂ ಯಾವುದೇ ಒಂದು ಮಾಹಿತಿ ಇಲ್ಲ. ಬಟ್ ಫ್ರೆಂಡ್ಸ್, ಇಂಗ್ಲಿಷ್ ಹಾಗೂ ಕನ್ನಡ ನೀವು ಇಬ್ರು ಕೂಡ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಸೊ ಏನು ಪೇಪರ್ ಪ್ಯಾಟರ್ನ್ ಬಂದಿದೆ, ಈಗ ಎಕ್ಸಾಮ್ ಪ್ಯಾಟರ್ನ್ ಬಂದಿದೆ. ಸೊ ಎಲ್ಲವನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಸೊ ನಾನು ಇಂಗ್ಲಿಷ್ಗಾಗಿನೇ ಈ ಚಾನೆಲ್ ನ ಓಪನ್ ಮಾಡಿರೋದ್ರಿಂದ ಯಾರೆಲ್ಲ ಇಂಗ್ಲಿಷ್ ಟೀಚರ್ಸ್ ಹೊಸದಾಗಿ ಚಾನೆಲ್ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಲೆಬಸ್ಗೋಸ್ಕರ ಮಾತ್ರ ವೇಟ್ ಮಾಡ್ತಿದ್ದೀನಿ. ಹೊಸದಾಗಿ ಸಿಲೆಬಸ್ ಬಂದ ತಕ್ಷಣ ಡೈಲಿ ಲೈವ್ ಕ್ಲಾಸಸ್ ನಡೆಯುತ್ತೆ. ಸೊ ಸುಮ್ಮನೆ ಓಲ್ಡ್ ಮಾಡೋದು, ಅದಾದ್ಮೇಲೆ ಹೊಸದಾಗಿ ಬಂದ್ಮೇಲೆ ಹೊಸದಾಗಿ ಮಾಡೋದು, ಇದೆಲ್ಲ ಬೇಡ ಅಂತ ಸೊ ಹೊಸ ಒಂದು ಸಿಲೆಬಸ್ಗೆ ವೇಟ್ ಮಾಡ್ತಾ ಇದೀವಿ. 2 days ಅಲ್ಲಿ ಬರುತ್ತೆ ಅಂತ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ, ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸಿಲೆಬಸ್ ಬಂದ ತಕ್ಷಣ ಸಿಲೆಬಸ್ ವೈಸ್ ತರಗತಿಗಳು ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಸಿಗುತ್ತೆ, PDF ನೋಟ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ನೇಹಿತರೆ, ನಿಮ್ಗೆ ಏನಾದ್ರು ಆನ್ಲೈನ್ ತರಬೇತಿಗಳು ಬೇಕಾಗಿದ್ರೆ ನಾನು ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಆಸ್ ಎ ಇಂಗ್ಲಿಷ್ ಲಿಟ್ರೇಚರ್ ತಗೋತಾ ಇದ್ದೀನಿ ಅಂಡ್ ಗ್ರಾಮರ್ ನ ತಗೋತಾ ಇದ್ದೀನಿ. ಸೊ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ನೀವು ಈ ಒಂದು ಕ್ಲಾಸಸ್ ಗಳನ್ನ ತಗೋಬಹುದು. ಸೊ ಎಲ್ಲ 360 ಡಿಗ್ರಿಯಲ್ಲಿ PSTR, GPSTR, HSTR ಡಿಸ್ಕ್ರಿಪ್ಟಿವ್ ಪ್ಲಸ್ MCQ ಬ್ಯಾಕ್ ನಿಮ್ಗೆ ಸಿಗುತ್ತೆ. ಅದನ್ನ ಕೂಡ ನೀವು ಸ್ಪರ್ಧಾಕಾಶಿ ಅಕಾಡೆಮಿಯನ್ನ ಡೌನ್ಲೋಡ್ ಮಾಡೋದ್ರ ಮೂಲಕ ಪಡ್ಕೋಬಹುದು. ಸೊ ನಾನು ಫ್ರೀ ಆಫ್ ಕಾಸ್ಟ್ ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ, ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇನ್ನು ಭಾಷಾ ಶಿಕ್ಷಕರಿಗೆ ಬಂದಾಗ, ಸೊ ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ GK ಪೇಪರ್ ಅಲ್ಲಿ ನಮ್ಗೆ 25 ಮಾರ್ಕ್ಸ್ ನಮ್ಮ ಭಾಷೆಗೆ ಇರುತ್ತೆ, ಹೌದಾ, ಕನ್ನಡ ಆಗಿರ್ಲಿ ಅಥವಾ ಇಂಗ್ಲಿಷ್ ಆಗಿರ್ಲಿ. ಅದಾದ್ಮೇಲೆ ನಮ್ಮ ಸ್ಪೆಸಿಫಿಕ್ ಪೇಪರ್ ಇರುತ್ತೆ 150 ಮಾರ್ಕ್ಸ್ಗೆ ಅಲ್ವಾ, 150 ಮಾರ್ಕ್ಸ್ಗೆ ಇರುತ್ತೆ. ಐ ಥಿಂಕ್ ಸೊ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಅದಾದ್ಮೇಲೆ ಥರ್ಡ್ ಪೇಪರ್ ಅಲ್ಲಿ ನಿಮ್ಗೆ 50-50 ಕೊಟ್ಟಿದ್ದಾರೆ, ಹೌದಾ. ಸೊ 50-50 ಇಂಗ್ಲಿಷ್ 50 ಮತ್ತೆ ಕನ್ನಡ 50. ಸೊ ಇವೆರಡೂ 50 ಇದೆ. ಒಂದೇ ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ಫ್ರೆಂಡ್ಸ್, ಒಂದು ಸೆಕೆಂಡ್ ಅಷ್ಟೇ. ಸಾರಿ ಫ್ರೆಂಡ್ಸ್, ತುಂಬಾ ಅರ್ಜೆಂಟ್ ಕಾಲ್ ಇತ್ತು, ಹಾಗಾಗಿ ಪಿಕ್ ಮಾಡ್ಬೇಕಾಯ್ತು. ಸೊ 50-50 ಮಾರ್ಕ್ಸ್ ಇರುತ್ತೆ. ಸೊ 50-50 ಮಾರ್ಕ್ಸ್ ಅಲ್ಲಿ ನೋಡಿ ನಮ್ಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಬಂತು ಈಗ ಇಲ್ಲಿ 150, 50, 200 ಪ್ಲಸ್ 25, 225 ಮಾರ್ಕ್ಸ್ ಬರುತ್ತೆ. ಒಂದ್ ನಿಮಿಷ, ನಿಮ್ಗೆ ಒಂದ್ ಸ್ವಲ್ಪ ವೈಟ್ ಪೇಪರ್ ತಗೊಂಡು ಹೇಳ್ತೀನಿ, ಓಕೆ. ನೋಡಿ, ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಸೊ ಇಲ್ಲಿ ನಿಮ್ಗೆ ಇಲ್ಲಿ ಪೆನ್ ಬರಲ್ಲ ರೀ, ಅದೇ ಪ್ರಾಬ್ಲಮ್. ಎಸ್, ಸೊ ನೋಡಿ ಈಗ ಯಾಕೆ ಬರ್ತಾ ಇಲ್ಲ ಇದು. ಸೊ ಇಲ್ಲಿ ಮೌಸಲ್ಲಿ ಬರ್ದು ಹೇಳ್ತೀನಿ ನಿಮ್ಗೆ. ಸೊ ಫಸ್ಟ್ ಪೇಪರ್ಗೆ ಏನಾಗಿರುತ್ತೆ, ಫಸ್ಟ್ ಪೇಪರ್ಗೆ ನಿಮ್ಗೆ 150 ಮಾರ್ಕ್ಸ್ ಇರುತ್ತೆ. ಸೊ 150 ಮಾರ್ಕ್ಸ್ ಏನಾಗುತ್ತೆ ನಿಮ್ಗೆ ಅಂತ ಅಂದ್ರೆ,
ಸರಿ, ಇದ್ರ ಮೇಲೆ ಹೇಳ್ತೀನಿ, ಇದು ಆಗ್ಲಾರ್ದ ಕೆಲಸ. ಓಕೆ, ಎಸ್, ಬಂತು, ಇವಾಗ ಬಂತು. ಓಕೆ, ಸೊ ನೋಡಿ, ಫಸ್ಟ್ ಪೇಪರ್ಗೆ ನಿಮ್ಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 25 ಮಾರ್ಕ್ಸ್ ಇರುತ್ತೆ, ಕನ್ನಡ ಆಗಿರ್ಲಿ ಅಥವಾ ಇಂಗ್ಲಿಷ್ ಆಗಿರ್ಲಿ. ಈಗ ನಿಮ್ಮ ಸಬ್ಜೆಕ್ಟ್ ನೀವು ನೋಡ್ಕೊಳ್ಳಿ. ಸೊ ಸೆಕೆಂಡ್ ಪೇಪರ್ ಅಲ್ಲಿ ಏನಾಗುತ್ತೆ? ಸೆಕೆಂಡ್ ಪೇಪರ್ ಅಲ್ಲೂ ಕೂಡ ನಿಮ್ಗೆ 150 ಮಾರ್ಕ್ಸ್ ಸಿಗುತ್ತೆ, 150 ಮಾರ್ಕ್ಸ್ ಸಿಗುತ್ತೆ. ಅಂಡ್ ಥರ್ಡ್ ಪೇಪರ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ರೀ? ಸೊ 50 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನಿಮ್ಮ ಸಬ್ಜೆಕ್ಟ್ ಯಾವ್ದಿದೆಯೋ ಅದನ್ನ ನೋಡ್ಕೊಳ್ಳಿ. ಸೊ ಇಷ್ಟು ಟೋಟಲ್ ಸಿಕ್ಕಾಗ ನಮಗೆ ಟೋಟಲ್ ಆಗಿ 225 ಮಾರ್ಕ್ಸ್ ಆಗುತ್ತೆ, 225 ಮಾರ್ಕ್ಸ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ನಿಮಗೆ ಟೋಟಲ್ 400 ಮಾರ್ಕ್ಸ್ಗೆ ಇಲ್ಲಿ 50% ಅಲ್ಲೇ ಮ್ಯಾಕ್ಸಿಮಮ್ 60% ವರೆಗೂ ಕೂಡ ನಿಮಗೆ ಮಾರ್ಕ್ಸ್ ಇಲ್ಲೇ ಸಿಕ್ಬಿಡ್ತವೆ. ನಿಮ್ಮ ಲ್ಯಾಂಗ್ವೇಜ್, ಯಾರು ಕನ್ನಡ ಇದ್ದೀರಾ ಕನ್ನಡಗೆ, ಯಾರು ಇಂಗ್ಲಿಷ್ ಇದ್ದೀರಾ ಇಂಗ್ಲಿಷ್ ಟೀಚರ್ಸ್ಗೆ. ಸೊ ಇಲ್ಲಿನೇ ನಿಮ್ಗೆ ಏನಾಯ್ತು, ಈಗ 60% ಅಷ್ಟು ಮಾರ್ಕ್ಸ್ ಸಿಕ್ತು. 400ಗೆ 225 ಅಂದಾಗ 200 ಅಂದಾಗ 50 ಆಯ್ತು, ಇದು ಮೇಲೆ 25 ಸುಮ್ಮನೆ ಮ್ಯಾಕ್ಸಿಮಮ್ ನಾನು ಒಂದು ಓವರ್ ಆಲ್ ಪರ್ಸೆಂಟೇಜ್ನ ತಗೊಂಡಿದ್ದೀನಿ. ಸೊ ಇಲ್ಲೇನಾಗುತ್ತೆ, ನಿಮಗೆ 60% ಸಿಗತ್ತೆ ಸ್ನೇಹಿತರೆ. 60% ಸುಮ್ಮನೆ ಅಲ್ಲ ರೀ, ಓಕೆನಾ? ಸೊ ನೋಡಿ, ಈ ಚಾನ್ಸು ಸೋಷಿಯಲ್ ಸೈನ್ಸ್ ಟೀಚರ್ಗಾಗಲಿ ಅಥವಾ ಈಗ ಮ್ಯಾಥ್ಸ್ ಟೀಚರ್ ಆಗಲಿ ಅಥವಾ ಸೈನ್ಸ್ ಟೀಚರ್ ಆಗಲಿ ಅಥವಾ ನಮ್ಮ ಕಂಪ್ಯೂಟರ್ ಟೀಚರ್ಸ್ ಆಗಲಿ ಯಾರೇ ಆಗಿರಲಿ, ಸೊ ಅವ್ರಿಗೆ ಈ ಅವಕಾಶ ಇಲ್ಲ. ನಮ್ಮ ಪುಣ್ಯಕ್ಕೆ ಇದು ಏನಂದ್ರೆ ಲ್ಯಾಂಗ್ವೇಜ್ ಟೀಚರ್ಗೆ ಸಿಕ್ಕಿದೆ. ಹಾಗಾಗಿ ಇದನ್ನೆಲ್ಲ ನೀವು ಗಮನಿಸಿರ್ತೀರಾ, ಆದರೂ ಕೂಡ ನಂದೊಂದು ಹೇಳಬೇಕಾಗಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಭಾಷಾ ಶಿಕ್ಷಕರಾಗಿದ್ದೀರಾ, ಇಂಗ್ಲಿಷ್ ಆಗಿರಲಿ ಅಥವಾ ಕನ್ನಡ ಆಗಿರಲಿ, ಸೊ ನಿಮ್ಗೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಸಬ್ಜೆಕ್ಟಿಂದ ನೀವು ಒಂದು ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ ಆಗೋದ್ರಿಂದ ನಿಮಗೆ 225 ಮಾರ್ಕ್ಸು ನಿಮ್ಮ ಕೈಯಲ್ಲೇ ಇದ್ದ ಹಾಗೆ. ಬೇರೆ ಸಬ್ಜೆಕ್ಟ್ ಯಾವುದು ಫೋಕಸ್ ಮಾಡೋದು ಬೇಡ ರೀ. ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವೇನಾದರೂ ಫೋಕಸ್ ಮಾಡಿದ್ರೆ 225 ಮಾರ್ಕ್ಸ್ ನಿಮ್ಮ ಸಬ್ಜೆಕ್ಟಲ್ಲೇ ನಿಮಗೆ ಸಿಗ್ಬಿಡತ್ತೆ. ಇನ್ನು ಉಳಿದಂತಹ ಏನು ಮಾರ್ಕ್ಸ್ ಇರುತ್ತೆ, ಸೊ 175 ಮಾರ್ಕ್ಸು. ಸೊ ಅದಕ್ಕೆ ಏನು ಮಾಡಬೇಕೋ ಅದನ್ನ ನೀವೇನು ಮಾಡಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ನಮಗೆ ಇಲ್ಲೇ ಸಿಗೋದ್ರಿಂದ ಇದೊಂದು ಲಕ್ಕಿಯೆಸ್ಟ್ ಅಂತ ಹೇಳ್ತೀನಿ. ಅದಾದ್ಮೇಲೆ ಸ್ನೇಹಿತರೆ, ಇನ್ನು ನಾನು ನಿಮಗೆ ಹೇಳಬೇಕು ಅಂದ್ರೆ ನೋಡಿ, ನಾವು ಇಡೀ ಬದಲಾವಣೆನ ನೋಡ್ತಾ ಇದ್ದೀನಿ. ನಾನಂತೂ 2016ರಿಂದ B.Ed ಮುಗ್ದಿದೆ. ಸೊ ಈಗ 2026 ಇಲ್ಲಿಂದ ನಾನು ನೋಡ್ತಾನೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, CNR ರೂಲ್ ಬದಲಾವಣೆ ಆಗಿರ್ಬೋದು, ಸಬ್ಜೆಕ್ಟ್ಸ್ ಎಲ್ಲ ಆಗ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಪರ್ಸೆಂಟೇಜ್ ಎಲ್ಲ ಆಗಿರ್ತಕ್ಕಂತಹ ಬದಲಾವಣೆಗಳಾಗಿರ್ಬೋದು. ಸೊ ಬದಲಾವಣೆ ಆಗ್ತಾನೆ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಇನ್ನೇನು ಬದಲಾವಣೆ ಬರುತ್ತೋ, ಇನ್ನೇನಾಗ್ಬಿಡುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದಿಷ್ಟೇನೆ. ಸೊ ಆಲ್ಮೋಸ್ಟ್ ಏನ್ ಮಾಡಿ ಅಂತ ಅಂದ್ರೆ, ನಿಮ್ಮ ಒಂದು ಎಕ್ಸಾಮ್ಗೆ 100% ಅಷ್ಟು ನೀವು ಟೈಮ್ನ ಕೊಟ್ಟು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳಿ. ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಈ ಒಂದು ಸುವರ್ಣ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳಿ. ಸ್ಪೆಷಲಿ ಭಾಷಾ ಶಿಕ್ಷಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ, ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಅಂಡ್ ಸ್ನೇಹಿತರೆ, ಈ ಒಂದು ಎಕ್ಸಾಮ್ ಅಲ್ಲಿ ಒಂದು ಪಂಚತಂತ್ರಗಳಿದೆ. ಸೊ ಈ 5 ವಿಷಯಗಳನ್ನ ನೀವೇನಾದ್ರೂ ಮಾಡ್ಬಿಟ್ರೆ ನಿಮ್ಮನ್ನ ತಡೆ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ ರೀ ಯಾರಿಂದನೂ. ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಆ ತರ ಮಾಡಿದ್ರು ಕೂಡ ಸಾಧ್ಯ ಆಗಲ್ಲ. ಹಂಗೆ ಸಕ್ಸಸ್ ಆಗ್ತೀರಾ. ಅದು ಯಾವ ಪಂಚತಂತ್ರಗಳು ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ತಗೊಂಡ್ ಬರ್ತೀನಿ. ಸೊ ಈಗ ಭಾಷಾ ಶಿಕ್ಷಕರು ನಿಮ್ಮ ಭಾಷೆಯಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನೀವು GKಗೆ ನೀವೀಗ 8 ಅವರ್ಸ್ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಓದ್ಲೇಬೇಕಾಗತ್ತೆ, ಯಾಕಂದ್ರೆ ಎಕ್ಸಾಮ್ ನಿಯರ್ ಇದೆ. ಅಥವಾ ನೀವು 5 ಅವರ್ಸ್, ಕಡಿಮೆ ಅಂದ್ರೆ 5 ಅವರ್ಸ್ ಅಂತೂ ಓದ್ಲೇಬೇಕು. ನೀವು ಸಕ್ಸಸ್ ಆಗ್ಬೇಕಂದ್ರೆ ಓದ್ಬೇಕು. ಸೊ ಇದರಲ್ಲಿ 3 ಅವರ್ಸ್ ಬಂದ್ಬಿಟ್ಟು ನಿಮ್ಮ ಭಾಷೆಗೆ ಇಟ್ಕೊಳ್ಳಿ, 2 ಅವರ್ಸ್ GKಗೆ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಾ. ನಿಮ್ಮ ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಸೊ ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ. ಓಕೆ, ಸೊ ಒಂದ್ ನಿಮಿಷ. ಸೊ ನಿಮ್ಮ ಸಬ್ಜೆಕ್ಟು, ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ನೀವೇನಾದ್ರೂ ಮಾಸ್ಟರ್, ಏನ್ ಕೇಳಿದ್ರು ಹೇಳೋ ಹಾಗೆ. ಓಕೆನಾ? ಯಾವ ಪೇಪರ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ. ಸೊ ನಮ್ಮ ಲ್ಯಾಂಗ್ವೇಜ್ ಟೀಚರಿಗೆ ಏನ್ ಕೇಳ್ತಾರೆ, ಡಿಸ್ಕ್ರಿಪ್ಟಿವ್ ಅಲ್ಲಿ ನೋಟ್ಸ್ ರೈಟಿಂಗ್, ಡೈರಿ ರೈಟಿಂಗ್, ಲೆಟರ್ ರೈಟಿಂಗ್, ಡೈಲಾಗ್ ರೈಟಿಂಗ್ ಇರುತ್ತೆ. ಇದೆಲ್ಲವನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ 100%. ನನ್ನ ಒಂದು ಚಾನಲ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಜಸ್ಟ್ ವಿ ಆರ್ ವೇಟಿಂಗ್ ಫಾರ್ ದ ಸಿಲೆಬಸ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ. 2 days ಅಲ್ಲಿ ಬರುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿರೋದಕ್ಕೆ. ಸೊ ಒಂದ್ಸಲ ಸಿಲೆಬಸ್ ಬಂತು ಅಂದ್ರೆ ವಿ ವಿಲ್ ಸ್ಟಾರ್ಟ್ ದ ಫೈಟಿಂಗ್. ಸೊ ಹಾಗಾಗಿ ಸ್ನೇಹಿತರೆ,
ಭಾಷಾ ಶಿಕ್ಷಕರು ಇದನ್ನ ಗಮನದಲ್ಲಿ ಇಟ್ಕೊಡಿ. 225 ಮಾರ್ಕ್ಸ್ ನಿಮ್ಮ ಜೇಬಲ್ಲಿದೆ. ಸೊ ಹಾಗಾಗಿ ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ಮಾಸ್ಟರ್ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದಾರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಪಂಚತಂತ್ರಗಳೇನಿದೆ ಅದನ್ನ ನೆಕ್ಸ್ಟ್ ತಗೊಂಡ್ ಬರ್ತೀನಿ. ಅದಾದ್ಮೇಲೆ ಸ್ನೇಹಿತರೆ, ಯಾರೆಲ್ಲ ಇಂಗ್ಲಿಷ್ ಟೀಚರ್ ಆಗ್ತಾ ಇದ್ರ 6ರಿಂದ 12ನೇ ತರಗತಿಗೆ LBA ಕ್ವಶನ್ ಆನ್ಸರ್ಸ್ ಮಾಡಿದ್ದೀನಿ. ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪ್ಲೇ ಲಿಸ್ಟ್ ನ ವಾಚ್ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.